ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಅಪ್ಪ ಮಗನ ರಾಜಕೀಯ ನಮಗೆ ಬೇಡವೇ ಬೇಡ ಎಂದು ನಿರ್ಧರಿಸಿರುವ ಬಿಜೆಪಿಯಲ್ಲಿನ ಮುಸುಕಿನ ಗುದ್ದಾಟ ಜೋರಾಗಿನೇ ನಡೆಯುತ್ತಿದೆ. ಓದಲ್ಲೆಲ್ಲ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಗುಡುಗುವ ಬಸವನಗೌಡ ಪಾಟೀಲ್ ಯತ್ನಾಳ್ ನಡೆ ಬಿಸಿ ತುಪ್ಪವಾಗಿದೆ. ಆದ್ರೆ ಈಗ ಬಂದಿರುವ ಮಹತ್ವದ ಮಾಹಿತಿಯು ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಬ್ರೇಕ್ ಕೊಟ್ಟು ಹಿಂದೂ ನಾಯಕನಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತಾ ಎಂಬ ಚರ್ಚೆ ಬಲವಾಗಿ ಕೇಳಿ ಬರ್ತಿದೆ. ವಿಜೇಂದ್ರ ನಾಯಕತ್ವದ ವೇಳೆಯಲ್ಲಿ ಸೋತು ಸುಣ್ಣವಾದ ಬಿಜೆಪಿ ಪಕ್ಷಕ್ಕೆ ಬಿದ್ದ ಹೊಡೆತ ಸಣ್ಣ ಪ್ರಮಾಣದಲ್ಲ. ಈಗ ನಾವು ಸುಧಾರಿಸಿಕೊಳ್ಳದಿದ್ರೆ ಇನ್ನೂ ನೆಲ ಕಚ್ಚುವುದು ಗ್ಯಾರಂಟಿ ಎಂದು ಪಕ್ಷದಲ್ಲಿನ ಕೆಲವರು ಅಲರ್ಟ್ ಆಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಾಗಿ ಬಿಜೆಪಿಯಲ್ಲಿಯೇ ಸೈಡ್ ಲೈನ್ ನಲ್ಲಿ ನಿಂತವರ ಪ್ಲಾನ್ ನಲ್ಲಿ ಏನಿದೆ ಗೊತ್ತಾ? ಹೌದು ವೀಕ್ಷಕರೇ, ಹದಗೆಟ್ಟ ಸಂಬಂಧಗಳ ಇತಿಹಾಸದ ಹೊರತಾಗಿಯೂ 2024ರಲ್ಲಿ ರಾಜ್ಯ ಬಿಜೆಪಿಯು ಮೈತ್ರಿಯೊಂದಿಗೆ ಜೋತು ಬಿದ್ದು ತುಂಬಾ ಕಸರತ್ತು ನಡೆಸಿತು. 2025ನೇ ವರ್ಷ ಪ್ರಾರಂಭವಾಗಿರುವ ಈ ಹೊತ್ತಿನಲ್ಲಿ ರಾಜ್ಯ ಬಿಜೆಪಿ ತನ್ನ ಮುಂದಿನ ಚುನಾವಣೆ ಪ್ರಯಾಣದಲ್ಲಿ ಸಾಧನೆಗಳನ್ನ ನಂಬಿ ಹೋಗುವುದಕ್ಕಿಂತ ಹೆಚ್ಚಿನ ಸವಾಲುಗಳನ್ನೇ ಎದುರಿಸಬೇಕಾಗಿರುವ ಪರಿಸ್ಥಿತಿಯು ಕೂಡ ಎದುರಾಗಿದೆ. ಗೆದ್ದು ಅಧಿಕಾರಕ್ಕೆ ಬರುವ ಪ್ರಚಂಡ ಆತ್ಮವಿಶ್ವಾಸದಲ್ಲಿದ್ದ ಬಿಜೆಪಿ ಪಕ್ಷದ ನಾಯಕರಿಗೆ ಸೋಲಿನ ವಾಸ್ತವವನ್ನ ಅರಗಿಸಿಕೊಳ್ಳಲು ಇನ್ನೂವರೆಗೂ ಆಗ್ತಿಲ್ಲ. ಆದ್ದರಿಂದ ಪುಟಿದೆದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ಹೋರಾಟಕ್ಕೆ ಕಾರ್ಯತಂತ್ರ ರೂಪಿಸಬೇಕಾದ ಪಕ್ಷದಲ್ಲಿ ಈಗ ಸೂತಕದ ಛಾಯೆ ತುಂಬಿಕೊಂಡಿದೆ. ಬಣ ಬಡದಾಟ ಹಾಗೂ ರಾಜ್ಯಾಧ್ಯಕ್ಷನ ಬದಲಾವಣೆ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ. ಇದೆಲ್ಲವನ್ನ ಮುಚ್ಚಿ ಹಾಕಲು ಆಯ್ದ ಕೆಲವು ನಾಯಕರನ್ನ ಪರೋಕ್ಷವಾಗಿ ಗುರಿಯಾಗಿಸಿಕೊಂಡು ದೂಷಿಸುವ ಕಾರಣ ಬಿಜೆಪಿಯಲ್ಲಿ ಆರಂಭವಾಗಿದೆ. ಕೇವಲ ಹೈಕಮಾಂಡ್ ನಿರ್ಧಾರದಂತೆ ಅಧ್ಯಕ್ಷ ಪಟ್ಟವನ್ನ ಮುಡಿಗೇರಿಸಿಕೊಂಡ ಬಿವೈ ವಿಜಯೇಂದ್ರ ಅವರಿಂದ ಸಿಕ್ಕ ಲಾಭ ಮಾತ್ರ ಝೀರೋ. ಯಾಕಂದ್ರೆ ಕಳೆದ ವಿಧಾನಸಭೆಯಲ್ಲಿ ಹೊಂದಾಣಿಕೆ ಚುನಾವಣೆ ಮಾಡಲಾಯಿತು ಎನ್ನುವ ಆರೋಪಗಳಿವೆ. ಇಲ್ಲಿ ಸೋಲನ್ನ ಕಂಡ ಬಿಜೆಪಿಯು ಇಂಗು ತಿಂದ ಮಂಗನಂತಾಯಿತು. ಅಲ್ಲದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ಆರೋಪಗಳ ಪಟ್ಟಿ ದೊಡ್ಡದಾಗೇ ಇದೆ. ವಿಜಯೇಂದ್ರ ಇನ್ನೂ ಚಿಕ್ಕವನು ಎನ್ನುವ ಮಾತಿದೆ. ಹಾಗಾಗಿ ವಿಜಯೇಂದ್ರ ಮಾತು ಈಗ ಯಾರು ಕೇಳುವ ಪರಿಸ್ಥಿತಿಯಲ್ಲೂ ಇಲ್ಲ. ಅದರಲ್ಲೂ ವಿಜಯೇಂದ್ರ ಎಷ್ಟೇ ಬಾರಿ ಯತ್ನಾಳ್ ವಿರುದ್ಧ ದೂರು ಕೊಟ್ಟರು ಹೈಕಮಾಂಡ್ ಡೋಂಟ್ ಕೇರ್ ಎಂದಿರಬಹುದು. ಹೀಗಿರುವಾಗ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನದ ಬದಲಾವಣೆ ಹೈಕಮಾಂಡ್ಗೂ ಕೂಡ ಅನಿವಾರ್ಯವಾಗಿರಬಹುದು. ಈಗ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗಬಹುದು ಎನ್ನುವುದೇ ಮುಖ್ಯವಾಗಿದೆ. ಪಕ್ಷವನ್ನ ಭದ್ರಪಡಿಸುವ ಅನಿವಾರ್ಯತೆಯು ಹೈಕಮಾಂಡ್ಗೆ ಇದೆ. ಅದರಂತೆ ಯತ್ನಾಳ್ ಬಣದಲ್ಲಿ ಇರುವವರಿಗೆ ಕೂಡ ಹೊಸ ವರ್ಷಕ್ಕೆ ಹೊಸ ಹುರುಪು ಬೇಕಾಗಿದೆ. ಈಗ ಹೈಕಮಾಂಡ್ ನಿರ್ಧಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಎಂದು ಚರ್ಚೆಗಳು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಇನ್ನು ಯತ್ನಾಳ್ ಅವರನ್ನ ಬೆಂಬಲಿಸುವ ಟೀಮ್ ದೊಡ್ಡದಾಗಿದೆ. ಹಾಗಾಗಿ ಮುಂದಿನ ರಾಜ್ಯ ಬಿಜೆಪಿ ಅಧ್ಯಕ್ಷನಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಬಹುದಾ ಎಂಬ ಪ್ರಶ್ನೆ ಇದ್ದಿದೆ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಜನ ಬೆಂಬಲ ಹೊಂದಿರುವ ಜೊತೆಗೆ ಪಕ್ಷದಲ್ಲಿ ಎಲ್ಲರ ಮೇಲೆ ಹಿಡಿತ ಸಾಧಿಸುವವರ ನೇರ ನಡೆ ವ್ಯಕ್ತಿತ್ವದ ಬಸವನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಹೈಕಮಾಂಡ್ ಏನಾದ್ರೂ ಯೋಚಿಸಿದೆಯಾ ಎಂಬ ಚರ್ಚೆಗಳು ಕೇಳಿ ಬರ್ತಿವೆ. ಮುಂದಿನ 3 ತಿಂಗಳುಗಳಲ್ಲಿ ಏನೆಲ್ಲ ಆಗಬಹುದು ಎಂಬುದನ್ನ ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.